ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಲಕ್ಷ್ಮಿ ವ್ಲಾಗ್ಸ್ಗೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಕುಕ್ಕಿಂಗ್ ವಿಡಿಯೋ ಮಾಡಿ. ಹೊರಗಡೆ ತುಂಬ ವೆದರ್ ಚಳಿಯಾಗಿದೆ. ನಾವು ಇವತ್ತು ಮನೆ ಒಳಗಡೆನೇ ಎಲ್ಲ ಇದ್ದೀವಿ. ಮಕ್ಕಳೆಲ್ಲ ತುಂಬ ಚಳಿ ಇದೆ ಮಮ್ಮಿ, ಏನಾದರೂ ಮಾಡು, ಚಳಿಗೆ ಹೊರಗಡೆ ಫುಲ್ಲು ಮಳೆ ಬರ್ತಾಯಿದೆ, ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಹಂಗಾಗಿ ಮನೆಯಲ್ಲೇ ಏನಾದರೂ ಒಂದು ಮಾಡೋಣ ಅಂತೇಳಿ ಇವತ್ತು ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಪೊಟೆಟೊ ಇತ್ತು. ಪೊಟೆಟೊಯಿಂದ ಚೀಸು ಎಲ್ಲ ಸೇರಿಸಿ ಪೊಟೆಟೊ ಚಾಟ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಏನು ಮಾಡೋದು ಅಂದ್ಬಿಟ್ಟು. ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಪೊಟೆಟೊ ಚಾಟ್ಸ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಒಂದು ಆಲೂಗಡ್ಡೆ ಒಂದು ಮೀಡಿಯಮ್ ಸೈಜ್ದು 4 ತೊಗೊಂಡಿದ್ದೀನಿ. ಅದನ್ನ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಿ. ಈಗ ಖಾರಕ್ಕೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. 1 ಸ್ಪೂನ್ ಜೀರಾ ಪೌಡ್ರ್ ಹಾಕ್ಕೊಳ್ಳೋಣ. ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಬೇಕಿದ್ರೆ ಚಾಟ್ ಪೌಡರು ಹಾಕ್ಕೋಬೋದು, ಬೇಡ ಅಂದರೆ ಹಂಗೇನೂ ಮಾಡ್ಕೋಬೋದು, ಸ್ಕಿಪ್ ಮಾಡಿ. ಚಿಲ್ಲೀಸು ಬೇಕಿದ್ರೆ ಹಾಕ್ಕೋಬೋದು. ರೆಡ್ ಚಿಲ್ಲಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹೆಚ್ಕೊಂಡು ಹಾಕ್ಕೋಬೋದು. ಆಪ್ಷನಲ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. 1 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳೋಣ, ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ನಾನು ಈ ಥರ ಇದನ್ನು ಚೆನ್ನಾಗಿ ನುಣ್ಣಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ಗೆ ಇಟ್ಬಿಡೋಣ. ಈಗ ಒಂದು ಬೌಲಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಈ ಕಡೆ ಒಂದು ಕಪ್ಪಲ್ಲಿ 1 ಸ್ಪೂನು ಮೈದಾ ಹಿಟ್ಟು ಹಾಕಿ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಎಣ್ಣೆ ಇಟ್ಕೊಳ್ಳೋಣ. ಈ ಥರ ತೊಗೊಂಡು ಮೀಡಿಯಮಾಗಿ ಉಂಡೆ ಮಾಡಿಕೊಂಡು ಈ ಥರ ಉಂಡೆ ಒಳಗಡೆ ಸ್ವಲ್ಪ ಚೀಸ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನ ಚೀಸ್ನೆಲ್ಲ ಕವರ್ ಮಾಡಿ, ನಾವೇನು ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಅದರೊಳಗಡೆ ಸ್ವಲ್ಪ ಡಿಪ್ ಮಾಡಿ, ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಅದನ್ನು ಉಂಡೆ ಮಾಡಿ ಇಡೋದು. ಇದೇ ಥರ ಮಾಡ್ಕೊಳ್ಳೋಣ ಉಂಡೆನ. ನೋಡಿ, ಇದನ್ನ ಈ ಥರ ಚೆನ್ನಾಗಿ ನೀಟಾಗಿ ಬಾಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ. ಈಗ ಅದಕ್ಕೆ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಗಿದೆ. ಇವಾಗ ಇದಕ್ಕೆ ನಾವು ಮಾಡಿಟ್ಟಿರೋ ಆಲೂಗಡ್ಡೆ ಉಂಡೆನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದಾಗಿ ಸೇರಿಸೋಣ. ಕಮ್ಮಿ ಉರಿಲೇ ಬೇಯಿಸ್ಕೊಳ್ಳೋಣ. ಯಾಕಂದರೆ ಆಲೂಗಡ್ಡೆ ನಾವು ಮುಂಚೆನೇ ಬೇಯಿಸ್ಬಿಟ್ಟಿದ್ದೀವಿ, ಹಂಗಾಗಿ ಏನು ತುಂಬ ಹೊತ್ತು ಬೇಯೋದು ಬೇಡ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಪೊಟೆಟೊ ಚೀಸ್ ಬಾಲ್ಸು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ತಿಂದು ನೋಡಿಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ.
ಸಪೋರ್ಟ್ ಮಾಡಿ. ಹೊಸದಾಗೆ ವೀಡಿಯೋಸ್ ಮಾಡಿ ಹಾಕ್ತೀವಿ, ಮುಂದೆ ಹಾಕ್ಕೊಂಡು ಹೋಗ್ತೀವಿ ಕುಕ್ಕಿಂಗ್ದು. ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಬಂದಿದೆ ಅಂತ. ಅದರೊಳಗಡೆ ಚೀಸ್ ಹಾಕಿದ್ದೀವಿ ನೋಡಿ, ಆ ಚೀಸೆಲ್ಲ ಯಾವ ಥರ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಾಗಿದೆ, ಗರಿಗರಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ ನೋಡಿ, ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ.